ಸರಿ ಇದ್ದಾರೆ ಯಾರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಒಟ್ರಾಸಿ ನನ್ನ ತಲೆ ಹೋಗೋ ಪರಿಸ್ಥಿತಿ ಬಂತ. ಇದು ಬೇಕಿತ್ತ ನನಗೆ? ಬೇಡವಾ? ಬಾಯ್ ದೊಡ್ಡವ್ರ ಮನೆ ಸಾವಾಸ ಅಂದ್ರೆ ಗೊತ್ತಾಯ್ತಾ ನಿಮಗೆ? ದೊಡ್ಡವ್ರ ಮನೆ ಅಲ್ಲಿ ನಾವು ವಹಿವಾಟ ಮಾಡೋದು ಒಂದೇ, ಬಾಳೆ ಮಾಡಿ ಏಣಿ ಹಾಕ ಮೇಲೆ ಒಂದೇ. ಹೋಗುದಪ್ಪ ಆಯ್ತದು, ಬಿದ್ದುಕೊಂಡು ಎಲ್ಲಾದ್ರೂ ನಾವು ಹೋಗೋದೇ ರಿಪೇರಿ. ಗೊತ್ತಾಯ್ತಾ? ಸರಿ ಮಾಡ್ಕೊಳ್ಳು. ಹಾ, ಏನೇ ಆಗಲಿ ಬಿದ್ದ ಬರ್ತಲ್ವಾ ನೋಡ್ತೇನೆ. ಈ ಸಂದರ್ಭದಲ್ಲಿ ಭೂದೇವಿಗೆ ಕೊಟ್ಟಂತ ಮಾತನ್ನು ಈಡೇರಿಸುವುದಕ್ಕಾಗಿ ಕೃಷ್ಣ ಎನ್ನುವ ವಿಧಾನದಿಂದ ಒಂದು ದೇವಕಿಯರಿಗೆ ಜಾತನಾಗಿ, ಮಧುರಾಣ ದ್ವಾರಕನಾಥ ಭರತನಿಗೆ ಸಹಜಾತನಾಗಿ ಈ ಜನರಿಗೆ ಕೃಷ್ಣ ಎನ್ನುವ ಪ್ರಖ್ಯಾತಿಯನ್ನು ಪಡೆದನು. ನಾವು ಅದರ ಪ್ರತಿನಿತ್ಯದ ಕಾಯಕವೇನು? ನೇರವಾಗಿ ಅಣ್ಣನ ಸಭೆಗೆ ಹೋಗುವುದು, ರಾಜಕೀಯ ಕುರಿತಾಗಿ ಸಮಾಲೋಚನೆ ಮಾಡುವುದು. ಅಣ್ಣನ ಸಭೆಗೆ ಹೋಗದೆ ಮುಂದಿನ ಹಾಗಾದ್ರೆ ಈ ದಿವಸ ವಿಳಂಬ ಮಾಡುತ್ತದೆ. ಆದಷ್ಟು ಬೇಗ ನೇರವಾಗಿ ಅಣ್ಣನ ಸಭೆ ಯಾವ ದಿವಸ ನೀನು ಹೀಗಿರಲಿಲ್ಲ, ಇವತ್ತು ನೀನು ಬದಲಾಗಿ ಹೋಗಿದ್ದೀಯ. ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದ್ದೇನೆ ನೀನು. ನೋಡಿಲ್ಲ ಯಾವತ್ತೂ ಹೌದು, ನಿಮ್ಮ ಅಣ್ಣ ಕರೆದರು ಅಂತ ಹೇಳಿ ನಾನು ಒಳಗೆ ಹೋದೆ. ಒಳಗೆ ಹೋಗುವಾಗ ಅಯ್ಯೋ ಮೈಯೆಲ್ಲ ಬೇರೋಡಿ ಅಂತ ಮಾತಾಡ ಅಂದ್ರೆ ಹೌದಪ್ಪ. ಆದ್ರೆ ನನಗೆ ಆಶ್ಚರ್ಯ ಏನು, ಯಾರು ಬಂದ್ರು ಅದು ಒಬ್ಬರು ಬಂದು ಬಿಟ್ಟಿಲ್ಲ ಅಂದ್ರೆ ಯಾರು ನಮ್ಮ ಅಣ್ಣನಿಗೆ ಆಗದಿದ್ದವ್ರು ಯಾರು ಇರಬೇಕು. ಒಂದನ್ನು ಆತ ತಿಳ್ಕೊಂಡೆ. ಇಲ್ಲಪ್ಪ ಅವರು ಎಲ್ಲರೂ ಅವರಂತ ಗೊತ್ತಾಯ್ತು. ಅದು ಒಬ್ಬರು ಮಾತ್ರ ಈ ರೀತಿಯಲ್ಲಿ ಆ ಒಬ್ಬರು ಯಾರು ಯಾರು ಅಂತೇಳಿ ನನಗೂ ಗೊತ್ತಾಗಲಿಲ್ಲ. ಭಾರಿ ತರಬೇತಿ ಮಾಡ್ಕೊಂಡೆ. ಕೊನೆಗೆ ಕೇಳಿದೆ ನೀನು. ಅಯ್ಯೋ ಒಂದು ಹೌದಪ್ಪ
ಹಾ ಹೌದಪ್ಪ. ಅದಕ್ಕೆ ಮನೆ ಬೆಳೆದು ಅವು ಯಾರು ಅಲ್ಲ, ನನ್ನ ತಮ್ಮ ಕೃಷ್ಣ ಅಂತ ಹೇಳಿದ್ರು. ಒಂದು ನನ್ನ ಇತ್ತು ಹೌದಪ್ಪ. ಇದು ಈ ಬರ್ತದೆ ಅದೊಂದು ಒಡೆಯ. ಇದು ಯಾವುದು ನನ್ನ ಸ್ವಂತದ್ದಲ್ಲ. ಮತ್ತೆ ಬಾಡಿಗೆ ಇಲ್ಲ ಆ ಬಾಡಿಗೆ ನಿಜ ರೀತಿ ಪರಿಸ್ಥಿತಿ ಆಯ್ತಪ್ಪ. ಅಂದ್ರೆ ಅಣ್ಣನ ಹೇಳಿದ್ರು ಅವರೇ ಹೇಳ್ಬಿಟ್ಟು ಕೃಷ್ಣಯ್ಯ ಬಂದ್ರೆ ಇವತ್ತು ಒಳಗೆ ಬಿಡಬಾರ್ದು. ಈ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರು. ಅದು ಅಷ್ಟೆಲ್ಲ ಹೇಳಿದ್ರು. ಅದು ಬೇರೆ ನೀವು ಈಗ ಅಣ್ಣನ ಆಜ್ಞೆ ಅನುಸಾರವಾಗಿ ನೀವು ಈ ರೀತಿಯಲ್ಲಿ ಮಾಡಿದ್ದೀವಿ. ಹೌದಪ್ಪ. ಅಣ್ಣನನ್ನು ಒಳಗೆ ಬಿಡಬಾರ್ದು ಅಂತ ಹೇಳ್ತಾರೆ. ಹೌದಪ್ಪ. ಈಗ ಒಂದು ವೇಳೆ ನೀವು ನನ್ನನ್ನು ಒಳಗೆ ಬಿಟ್ಟು ಏನಾಗ್ತದೆ? ಏನೂ ಆಗುದಿಲ್ಲ. ಆದರೆ ಹೋಗುವಂತ ಅಂತಾರೆ ನಿನ್ನ ತಾಳೆ ಹೌದಪ್ಪ. ನಿನ್ನ ತಾಳೆ ಹೋಗೋದು ನೀವು ಚಿಂತೆ ಮಾಡ್ತಿದ್ದೀಯ. ಅರೇಗ ನೋಡಿ, ನನ್ನ ಹೆಂಡತಿ ಎಲ್ಲ ಮನೆಯಲ್ಲಿದ್ದಾರೆ, ಮಕ್ಕಳೆಲ್ಲ ಇದ್ದಾರೆ. ನಾನು ಅವರಿಗೆ ರಕ್ಷಣೆ ಮಾಡಬೇಕು ಬೇಡವಾ? ಅದೇ ನೀನಿಲ್ಲ ಅವರಿಗೆ ಅಷ್ಟೇ ನನ್ನ ಮೇಲೆ ಉಂಟು. ಅಂದ್ರೆ ನೀನಿಲ್ಲ ಅಂತಂದ್ರೆ ಅವರನ್ನು ನೋಡಿಕೊಂಡು ಹೋಗೋರು ಯಾರು? ಹೌದು, ನೋಡ್ಕೊಳ್ಳೋರು ಯಾರು? ಆ ರೀತಿ ಸಮಸ್ಯೆ ಯೋಚನೆ ಮಾಡಬೇಡ, ನಾನಿದ್ದೇನೆ. ಹಾಗೆ ಯೋಚನೆ ಮಾಡಬೇಡ. ಒಡೆಯ ಎಂತದ್ದು? ಅಲ್ಲ, ಅಲ್ಲವಾ ಲೋಕ ರಕ್ಷಕ ಎನ್ನುವಾಗಿ ನಮ್ಮನ್ನು ಕೊಂಡಾಡ್ತಾರೆ. ಹಾಗಿರುವಾಗ ಎಲ್ಲವರನ್ನು ರಕ್ಷಣೆ ಮಾಡುವ ನಾನು ನಿನ್ನ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು. ಆಗ ನನ್ನ ಅನುಗ್ರಹವನ್ನು ರಕ್ಷಣೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಬಂದಿದೆ. ಈಗ ನಮ್ಮ ಅಣ್ಣನ ಕೂಡ ಹೇಗಂತ ನಿಮ್ಗೆ ಗೊತ್ತಿಲ್ವಾ? ಊರಪ್ಪ ರಾತ್ರಿಯಿಂದ ಹಗಲಿಗೆ ಇರುವುದಿಲ್ಲ, ಹಗಲಿಗಿದ್ದ ರಾತ್ರಿಗೆ ಇರುವುದಿಲ್ಲ. ಅಲ್ವಾ? ಎಷ್ಟೊತ್ತಿಗೆ ಯಾವ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಹೀಗಿರುವಾಗ ನಮ್ಮ ಅಣ್ಣ ಈಗ ನಿನ್ನನ್ನು ಕಳಿಸುವಾಗ ಸಿಟ್ಟು ಬಂದಿರ್ಬೋದು. ಈಗ ನಮ್ಮ ಅಣ್ಣ ಸಮಾಧಾನದಿಂದಿದ್ದಾನೆ. ಅಲ್ಲಪ್ಪ, ಅದು ಹೇಳಲಿಕ್ಕಾಗಲಿಲ್ಲ. ಯಾವ ರೀತಿ ನಾನು ಏನು ತಿಳ್ಕೊಂಡೆ, ಎಲ್ಲಾದ್ರೂ ಸ್ವಲ್ಪ ತಗೊಳ್ಳೋದಿದ್ರೆ ರಾತ್ರಿಗೆ ಆಗಿದ್ದಲ್ವಾ, ಒಂದೇ ಸರಿಯಾಗಿಲ್ಲ ಏನೋ ಒಂದು ಸಂಜೆದ ಆಗಲಿಲ್ಲ ಅಂತ ತಿಳ್ಕೊಂಡೆ. ಸಿಟ್ಟು ಬಂದಿದ್ದೆ. ಮತ್ತೆ ಇನ್ನೊಂದು ವಿಚಾರ ಕೇಳಿ, ನಮ್ಮ ಅಣ್ಣ ಶೀಘ್ರ ಕೋಪಿ ಹೊರತು ಈಗ ದ್ವೇಷಿ ಅಲ್ಲ. ದ್ವೇಷ ಮಾಡ್ತಿಲ್ಲ. ಆ ಪಕ್ಕದ ಸಿಟ್ಟು ಬಂದರೆ ಅದು ಪಕ್ಕದ ಸಿಟ್ಟು ಬರಬಹುದು, ಮತ್ತೆ ತಣ್ಣಗಾಗಿ ಹೋಗ್ತದೆ. ಆದ್ದರಿಂದ ನಾನು ಈಗ ಹೋಗುವುದು. ನಿಮಗೆ ಕಾಲಿಗೆ ಬಿಟ್ಟೆ, ನೀವು ನನ್ನದು ಬಗ್ಗೆ ಹೌದಾ? ಹಾಗೆ ಬಿಡು. ಕೃಷ್ಣನನ್ನು ಒಳಗೆ ಬಿಡಬೇಡ ಅಂತ ಹೇಳ್ತಾರೆ. ಯಾಕಂತ ನಿನ್ನನ್ನು ಬರಬಾರದು ಅಂತ ಹೇಳಿಲ್ವಲ್ಲ? ಹೇಳಿಲ್ಲ. ಈಗ ನೀವೊಂದು ಕೆಲಸ ಮಾಡು, ನೇರವಾಗಿ ಅಣ್ಣನಲ್ಲಿ ಹೋಗಿ ಹೇಳಿ ದ್ವಾರದಲ್ಲಿ ಗಿರಿರಾಯ ಬಂದಿದ್ದಾನೆ ಅಂತ ಒಂದು ಮಾತು ಹೇಳಿ. ಆಮೇಲೆ ಅವ ಏನು ಹೇಳ್ತಾನೆ ನನ್ನಲ್ಲಿ ಉಳಿದು ಹೇಳಿ. ಅಲ್ಲ, ಇದು ಒಂದು ರೀತಿ ಒಳ್ಳೆಯದು. ಯಾಕಂದ್ರೆ ನನ್ನ ಬಿಟ್ಟರೆ ಸಮಸ್ಯೆ ಆಗುತ್ತೆ, ನೀವಾದ ಸಮಸ್ಯೆ ಆಗುದಿಲ್ಲ. ಸಮಸ್ಯೆ ಏನು ಆಗ್ತದೆ ಒಂದು ಹೇಳಿದ್ರೆ ನಾನು ನಿಮ್ಮನ್ನು ಹೇಳೋದಿಷ್ಟೇ, ಏನು ನಾನು ಒಳಗೆ ಹೋಗಿ ಅವರಿಗೆ ಹೇಳ್ಕೊಡ್ತಾರೆ. ನೀವು ಮಾತ್ರ ಇಲ್ಲೇ ಇಲ್ಲೇ ಇರ್ತೇವೆ. ಈ ಜಾಗದಲ್ಲಿ ಮತ್ತೆ ಎಂದು ಒಂದು ಹೆಜ್ಜೆ